Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಹಾಸನ ಜಿಲ್ಲೆಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಈ ವಿಡಿಯೋದಲ್ಲಿ. ಇದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಆನ್ಯಲ್ ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಇದೊಂದು ಮಾಡೆಲ್ ಪೇಪರ್ ಆಗಿರುತ್ತೆ. ಇಲ್ಲಿ ಮೊದಲನೆಯ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಫಸ್ಟ್ ಕ್ವಶನನ್ನು ನೋಡಿದಾಗ ಶ್ರುತಿ ಸ್ಪೀಕ್ಸ್ ಟ್ರೂತ್ ಕ್ವಶನ್ ಟ್ಯಾಗ್ ನೀಡಿದೆ. ಸ್ಪೀಕ್ಸ್ನಲ್ಲಿ ಎಸ್ ಇರೋದ್ರಿಂದ ನಾವು ಡಸ್ ಹೆಲ್ಪಿಂಗ್ ವರ್ಬ್ ತಗೋತೀವಿ ಮತ್ತು ಸೆಂಟೆನ್ಸ್ ಪಾಸಿಟಿವ್ ಇದೆ ಅಂದರೆ ನಾಟ್ ಇಲ್ಲ. ಸೊ ಡಸಂಟ್ ಅಂತಕ್ಕಂಥದ್ದು ಆಪ್ಷನ್ ಎ ನಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಎ, ಡಸಂಟ್ ಶಿ. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದಾಗ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಇಫ್ ಯು ಡೋಂಟ್ ಮೈಂಡ್, ಕುಡ್ ಯು ಟೆಲ್ ಮೀ ವೇರ್ ಈಸ್ ದ ರೈಲ್ವೆ ಸ್ಟೇಷನ್ ಇನ್ ಬೆಂಗಳೂರು? ಇಲ್ಲಿ ಒಂದು ಇನ್ಫಾರ್ಮೇಷನನ್ನು ಕೇಳ್ತಾ ಇರೋದ್ರಿಂದ ಆಪ್ಷನ್ ಬಿ, ಸೀಕಿಂಗ್ ಇನ್ಫಾರ್ಮೇಷನ್, ಕರೆಕ್ಟ್ ಆನ್ಸರ್. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ವಾಕ್ಯದಲ್ಲಿ ಕರೆಕ್ಟ್ ಒಂದು ವರ್ಡನ್ನು ಚೂಸ್ ಮಾಡಿ ಬರೀಬೇಕಾಗುತ್ತೆ. ಅಂದರೆ ಇದು ಇಫ್ ಕ್ಲಾಸ್ಗೆ ಸೇರಿರೋ ಕ್ವಶನ್ ಆಗಿರುತ್ತೆ. ನೋಡಿ, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ಡ್ಯಾಶ್ ಜಾಯ್ನ್ಡ್ ಯು, ಐ ವುಡ್ ಹ್ಯಾವ್ ಜಾಯ್ನ್ಡ್ ಯು. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಫೋರ್ತ್ ಕ್ವಶನ್ಗೆ ಬಂದಾಗ ಚೂಸ್ ದಿ ಪ್ಯಾಸಿವ್ ಫಾರಮ್ ಆಫ್ ದಿ ಗಿವನ್ ಸೆಂಟೆನ್ಸ್ ಅಂತ ನೀಡಿದೆ. ಪ್ಯಾಸಿವ್ ಫಾರಮ್ ಅಂದಾಗ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್, ದ ಫಾರ್ಮರ್ ಹ್ಯಾಸ್ ಸೋಲ್ಡ್ ದ ಮ್ಯಾಂಗೋಸ್. ಇಲ್ಲಿ ದ ಮ್ಯಾಂಗೋಸ್ ಮೊದಲಿಗೆ ಬರ್ಕೊಳ್ತೇವೆ. ಇಲ್ಲಿ ಹ್ಯಾಸ್ ಅನ್ನೋದು ಸಿಂಗ್ಯುಲರ್, ಫಾರ್ಮರ್ಗೆ ಸಿಂಗ್ಯುಲರ್ ಕೊಟ್ಟಿದೆ, ಬಟ್ ಮ್ಯಾಂಗೋಸ್ಗೆ ಹ್ಯಾವ್ ಬರಬೇಕು. ನೋಡಿ, ಇಲ್ಲಿ ಮ್ಯಾಂಗೋಸ್ ಪ್ಲೂರಲ್ ಆಗಿರೋದ್ರಿಂದ ಹ್ಯಾವ್ ಇರ್ತಕ್ಕಂಥ ಆಪ್ಷನನ್ನು ನೋಡಿದ್ರೆ ಆಪ್ಷನ್ ಡಿ ಇದೆ. ದ ಮ್ಯಾಂಗೋಸ್ ಹ್ಯಾವ್ ಬೀನ್ ಸೋಲ್ಡ್ ಬೈ ದ ಫಾರ್ಮರ್. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಮೇನ್ ಡೂ ಆಸ್ ಡೈರೆಕ್ಟೆಡ್ಗೆ ಬಂದಾಗ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ ಒನ್ ಸಿಲೆಬಲ್ ಅಂದಾಗ ನೋಡಿ, ಇಲ್ಲಿ ಟೆಕ್ನಾಲಜಿ, ಟೆಕ್ನಾಲಜಿ 4 ಇದೆ, ಟರ್ಮಿನಲ್ 3 ಇದೆ, ಟ್ಯೂಟರ್ 2 ಇದೆ, ಟರ್ಮ್ ಅಂತಕ್ಕಂತಹ ಪದದಲ್ಲಿ 1 ಸಿಲೆಬಲ್ ಇದೆ. ಸೊ ಕರೆಕ್ಟ್ ಆನ್ಸರ್ ಟರ್ಮ್ ಆಗುತ್ತೆ. ಇನ್ನು ಸಿಕ್ಸ್ತ್ ಒನ್ ಕೊಲೊಕೇಟಿವ್ ವರ್ಡ್ ಇದೆ, ಸ್ವಿಫ್ಟ್ ಇದೆ. ಸ್ವಿಫ್ಟ್ ಆಕ್ಷನ್, ಸ್ವಿಫ್ಟ್ ಪೆನ್, ಸ್ವಿಫ್ಟ್ ಏರ್, ಸ್ವಿಫ್ಟ್ ವಾಟರ್ ಇದೆ. ಇಲ್ಲಿ ಸ್ವಿಫ್ಟ್ ಆಕ್ಷನ್, ಕ್ವಿಕ್ ಆಕ್ಷನ್ ಅಂತಕ್ಕಂಥ ಅರ್ಥ ಬರುತ್ತೆ. ಆಕ್ಷನ್ ಇಸ್ ದಿ ಕರೆಕ್ಟ್ ಕೊಲೊಕೇಟಿವ್. ದೆನ್ ನೆಕ್ಸ್ಟ್ ಸೆವೆಂತ್, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. ದೇ ಸರ್ವ್ ಡೆಲಿಷಿಯಸ್ ಫುಡ್. ಇಲ್ಲಿ ಡೆಲಿಷಿಯಸ್ ಅನ್ನೋದು ಫುಡ್ನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಡೆಲಿಷಿಯಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗುತ್ತೆ. ಫುಡ್ ಅನ್ನೋದು ಒಂದು ನಾಮಪದ ಆಗಿರೋದ್ರಿಂದ ನಾಮಪದವನ್ನು ವರ್ಣಿಸ್ತಕ್ಕಂಥದ್ದು ಅಡ್ಜೆಕ್ಟಿವ್. ಇಲ್ಲಿ ಸರಿಯಾದ ಉತ್ತರ ಅಡ್ಜೆಕ್ಟಿವ್ ಆಗುತ್ತೆ. ಇನ್ನು 8th ಕ್ವಶನ್ಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ ಕೇಳಿದ್ದಾರೆ. ಕಿರಣ್ ಈಸ್ ಆನ್ ಎಕ್ಸಲೆಂಟ್. ಇಲ್ಲಿ ಎ ಅಂತಕ್ಕಂಥದ್ದು ಸ್ವರ ಬರುತ್ತೆ. ಇದರಲ್ಲಿ ಆ ಇಂದ ಅಮ್ಮ ಅವ್ರಿಗೂ ಬರತಕ್ಕಂಥ ಸ್ವರ ಬರುತ್ತೆ. ಎಕ್ಸಲೆಂಟ್ ಅಂತಕ್ಕಂಥದ್ದು ಇಲ್ಲಿ ಆನ್ ಎಕ್ಸಲೆಂಟ್ ಪ್ಲೇಯರ್. ಇನ್ನು 9th ಕ್ವಶನ್ಗೆ ಬಂದಾಗ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಇದೆ. ಟೀಚರ್ ಇಸ್ ಟೀಚಿಂಗ್ ದಿ ಗ್ರಾಮರ್ ಫಾರ್ 10 years. ಟೀಚರ್ ಟೀಚಿಂಗ್ ದಿ ಗ್ರಾಮರ್ ಫಾರ್ 10 years. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟಬಲ್ ಲಿಂಕರ್ ಇದೆ. ಬಲೇಶ್ವರ್ ಬೆಗ್ಡ್ ಎವ್ರಿ ಒನ್ ಟು ಹೆಲ್ಪ್ ಬಟ್ ನೋ ಬಡಿ ಕೇಮ್ ಫಾರ್ವರ್ಡ್. ಇಲ್ಲಿ ಬಟ್ ಅಂತಕ್ಕಂತಹ ಲಿಂಕರ್ ಕಂಜಂಕ್ಷನ್ ಬಳಸಬೇಕು. ನೆಕ್ಸ್ಟ್, ಗುರು ಅಂಡ್ ಶಿವು ಡ್ಯಾಶ್ ಬಿ ಪ್ಲಸ್ ಪ್ಲೇ ಕ್ರಿಕೆಟ್ ವಿತ್ ದೇರ್ ಫ್ರೆಂಡ್ಸ್ ಲಾಸ್ಟ್ ಮಂಡೇ. ಇಲ್ಲಿ ಗುರು ಅಂಡ್ ಶಿವು ಅಂತಕ್ಕಂಥದ್ದು ಪ್ಲೂರಲ್ ಆಗುತ್ತೆ. ಸೊ ಬಿ ಫಾರಮ್ಗೆ ನಾವು ಪ್ಲೂರಲ್ ಆರ್ ಮತ್ತು ವರ್ರನ್ನು ಬಳಸ್ಕೋಬೇಕು. ಇದು ಲಾಸ್ಟ್ ಮಂಡೇ ಆಗಿರೋದ್ರಿಂದ ವರ್ ಅಂತಕ್ಕಂಥದ್ದು ಬರುತ್ತೆ. ಗುರು ಅಂಡ್ ಶಿವು ವರ್ ಪ್ಲೇಯಿಂಗ್ ಕ್ರಿಕೆಟ್ ವಿತ್ ದೇರ್ ಫ್ರೆಂಡ್ಸ್ ಲಾಸ್ಟ್ ಮಂಡೇ. ವರ್ ಪ್ಲೇಯಿಂಗ್ ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. ಇನ್ನು 12th ಕ್ವಶನ್ಗೆ ಬಂದಾಗ ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಅಂತ ಇದೆ. ಇಲ್ಲಿ ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಇಂಡಿಯನ್ ಟು ಅಬೈಡ್ ಬೈ ದ ರೂಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಟ್ ಅಂತಿದೆ, ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್, ಯೂಸ್ ದ ವರ್ಡ್ ಫೇಸ್ ಆಸ್ ವರ್ಬ್ ಇನ್ ಸೆಂಟೆನ್ಸ್. ವರ್ಬ್ ಬಂದಾಗ ನಾವು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫಾರ್ಮಲ್ಲಿ ಸೆಂಟೆನ್ಸ್ ಬರೀಬೇಕಾದ್ರೆ ಐ ಫೇಸ್ ಪ್ರಾಬ್ಲಮ್, ಐ ಫೇಸ್ ಡಿಫಿಕಲ್ಟಿ, ಶಿ ಫೇಸ್ಡ್ ಪ್ರಾಬ್ಲಮ್, ಈ ರೀತಿ ವರ್ಬ್ ಪ್ಲೇಸನ್ನು ಇಟ್ಟು ಬರೀಬೇಕಾಗುತ್ತೆ. ನೆಕ್ಸ್ಟ್, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಇಲ್ಲಿ ಫ್ಲವರ್ ಕಾಮನ್ ನೌನ್ ಸಿಂಗ್ಯುಲರ್ ಇರೋದ್ರಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್. ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಫ್ಲವರ್ ಇನ್ ದ ಗಾರ್ಡನ್. ಇನ್ನು 15th ಕ್ವಶನ್ಗೆ ಬಂದಾಗ ರಿಪೋರ್ಟೆಡ್ ಸ್ಪೀಚ್ ಇದೆ. ವಾಟ್ ಆರ್ ಯು ಡೂಯಿಂಗ್ ಅಟ್ ದ ಲೈಬ್ರರಿ?
ಈ ಒಂದು ಪದಕ್ಕೆ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಶ್ಯಾಮ್ ಆಸ್ಕ್ಡ್ ಸ್ಮೃತಿ ವಾಟ್ ಶಿ ವಾಸ್ ಡೂಯಿಂಗ್ ಅಟ್ ದ ಲೈಬ್ರರಿ. ವಾಟ್ ಶಿ ವಾಸ್ ಡೂಯಿಂಗ್ ಅಟ್ ದ ಲೈಬ್ರರಿ. ಇನ್ನು ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಎ ಆನ್ಸರ್ ಇದೆ. ಸೋಮನಾಥ್ ವೆಂಟ್ ಟು ಮಡಿಕೇರಿ ಎಸ್ಟರ್ಡೇ. ಎಸ್ಟರ್ಡೇ ಟೈಮ್ ಆಗಿರೋದ್ರಿಂದ ವೆನ್ ಅಂತ ಬರಬೇಕು. ಹೆಲ್ಪಿಂಗ್ ವರ್ಬ್ಗೆ ವೆಂಟ್ ಅಲ್ಲಿ ಡಿಡ್ ಅನ್ನ ಆಚೆ ತಗೊಂಡಾಗ ವೆನ್ ಡಿಡ್ ಸೋಮನಾಥ್ ಗೋ ಟು ಮಡಿಕೇರಿ. ವೆನ್ ಡಿಡ್ ಸೋಮನಾಥ್ ಗೋ ಟು ಮಡಿಕೇರಿ. ಇನ್ನು ಥರ್ಡ್ ಮೇನ್ 17th ಎಡಿಟಿಂಗ್ ಎರರ್ಸ್ಗೆ ಬಂದಾಗ ಸಂತೋಷ್ ಸ್ಪೀಕ್ಸ್ ಫಾರ್ 2 hours ಎಸ್ಟರ್ಡೇ ಆನ್ ಯೂಸಸ್ ಆಫ್ ಟೆಕ್ನಾಲಜಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ನೋಡಿದಾಗ ಟೆಕ್ನಾಲಜಿ TE ಇಲ್ಲಿ ನೋಡಿ ಟೆಕ್ನಾಲಜಿಲಿ TECHNOLOGY ಎಚ್ ಬರಬೇಕಾಗಿತ್ತು. ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಇಲ್ಲಿ ಸ್ಪೀಕ್ಸ್ ಅಂತ ಕೊಟ್ಟಿದ್ದಾರೆ, ಇದು ಸ್ಪೀಕ್ಸ್ ತಪ್ಪಾಗುತ್ತೆ. ಸಂತೋಷ್ ಸ್ಪೋಕ್ ಫಾರ್ 2 hours ಎಸ್ಟರ್ಡೇ ಆನ್ ಯೂಸಸ್ ಆಫ್ ಟೆಕ್ನಾಲಜಿ. ಸ್ಪೋಕ್. ನಂತರ ಈ ಒಂದು 2 marks ಕ್ವಶನ್ಸ್ ಇದೆ. ಮೊದಲನೇ ಕ್ವಶನ್ ಹೀರೋ ಪಾಠದಿಂದ ನೀಡಲಾಗಿದೆ. ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಟು ಸ್ಲೀಪ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್ ಲೈಕ್ ಎ ಬೇಬಿ. ಕಮೆಂಟ್ ಆನ್ ದಿಸ್ ಅಂತ ಕೇಳಿದ್ದಾರೆ. ಅದಾದಮೇಲೆ 19th ಕ್ವಶನ್ ಅಂಬೇಡ್ಕರ್ ಪಾಠದಿಂದ ಇದೆ. 20th ಕ್ವಶನ್ ಕನ್ಸರ್ಟಿಂದ ಇದೆ. ನಂತರ 21 ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲಿಂದ ನೀಡಿದ್ದಾರೆ. 22 ಬಂದಾಗ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. 23 ಮತ್ತು ನಾರಾಯಣಪುರ ಇನ್ಸಿಡೆಂಟ್ 23ನಲ್ಲಿ ಆಪ್ಷನ್ ಇರುತ್ತೆ, ಅದು ಆನ್ ದ ಟಾಪ್ ಆಫ್ ದ ವರ್ಲ್ಡಿಂದ ಕೊಟ್ಟಿದ್ದಾರೆ. 24th ಬಂದು ಎ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಮತ್ತು ಲಾಸ್ಟ್ ಲೆಸನ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಇಲ್ಲಿ 3 marksಅನ್ನು ನೋಡೋದಾದರೆ 25th ಕ್ವಶನ್ ಕಲರ್ಸ್ ಆಫ್ ಸೈಲೆನ್ಸ್ನಿಂದ ನೀಡಲಾಗಿದೆ. ಆ್ಯಂಡ್ 26th ಐ ಆಮ್ ದ ಲ್ಯಾಂಡ್. ಈ ಎಲ್ಲ ಪ್ರಶ್ನೋತ್ತರಗಳ ಒಂದು PDF ಉತ್ತರಗಳ PDF ಅನ್ನು ಸಹ ಈ ಒಂದು PDF-ನೊಂದಿಗೆ ನಿಮಗೆ ನೀಡಿರ್ತೇನೆ. ವಿದ್ಯಾರ್ಥಿಗಳೇ ಈ PDF-ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಪ್ರಶ್ನೆ ಪತ್ರಿಕೆಯ ಎಲ್ಲ ಉತ್ತರಗಳನ್ನು ಕಲಿಯಿರಿ. ಇದು ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಒಂದು ಪ್ರಾಕ್ಟೀಸ್ ಪೇಪರ್ ಆಗುತ್ತೆ, ಒಂದು ಮಾಡಲ್ ಪೇಪರ್ ಆಗುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಕಲಿಯೋದ್ರಿಂದ ನಿಮಗೂ ಸಹ ಮೇನ್ ಎಕ್ಸಾಮ್ಗೆ ಸುಮಾರು ಅಂಕಗಳು ಇದರಲ್ಲಿ ರಿಪೀಟ್ ಆಗುವ ಸಾಧ್ಯತೆಗಳಿರುತ್ತೆ. ತಪ್ಪದೆ ಈ ಒಂದು ಕ್ವಶನ್ ಪೇಪರ್ ಮತ್ತು PDF-ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ಅಭ್ಯಾಸ ಮಾಡಿ.